ನಿಮ್ಮ ಅತ್ತೆ ಮಕ್ಕಳವ್ರು ಅದಕ್ಕೆ ಲೀ ಅವನು ಆಟ ಆಡ್ಬಿಡಿ ನೀನು ಅಲ್ಲಿ ಇದೊಂದು ಮೆಟ್ಲುಗೆ ಹತ್ತಕ್ಕೆ ಅಕ್ಕ ಇನ್ನೊಂದ್ಸಲ ಯಾವಾಗ ಬರೋಣ ಅದು ಇನ್ನೊಂದ್ಸಲ ಒತ್ತಿದೆ ಬೆಟ್ಟ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಅಯ್ಯೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ದಿನಗಳಾದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಂತೂ ನಂಗಂತೂ ಸಿಕ್ಕಾಪಟ್ಟೆ ಖುಷಿನೇ. ಯಾಕೆಂದರೆ ವ್ಲಾಗ್ ಮಾಡಿನೇ ತುಂಬ ದಿನ ಆಯಿತು. ನಾನು ಇನ್ನೇನು ಎಕ್ಸಾಮ್ ಬೇರೆ ಸ್ಟಾರ್ಟ್ ಆಯಿತು, ಅದಕ್ಕೆ ಹೊರಗಡೆ ಹೋಗ್ಬರೋಣ, ಸ್ವಲ್ಪ ಮೈಂಡು ರಿಫ್ರೆಶ್ ಆಗಿರುತ್ತೆ. ಯಾಕೆಂದರೆ ಒಂದೇ ಸಮಯ ಕಾಲೇಜು, ಟೆಸ್ಟು, C1, C2 ಅದೆಲ್ಲ ಟೆನ್ಷನಲ್ಲಿ ಇದ್ವಿ. ಅದಕ್ಕೆ ಅಂತ ಹೇಳಿ ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಫುಲ್ಲು ಬಿಸಿಲಿತ್ತು ಮಂಡ್ಯದಲ್ಲೆಲ್ಲ. ಆದರೆ ಏನೋ ಇವತ್ತು ವೆದರ್ ಪೂರ್ತಿ ಎಲ್ಲ ಕಡೆ ಫುಲ್ಲು ಕೋಲ್ಡ್ ಇತ್ತು. ಅದು ಅಲ್ಲದೆ ನಮ್ಮ ಮಂಡ್ಯದಲ್ಲಿ ಸ್ವಲ್ಪ ಸೋನೆ ಆಗ್ತಾಯಿತ್ತು. ರಾಮನಗರಕ್ಕೆ ಹೋದ್ಮೇಲೆ ಸ್ವಲ್ಪ ಮಳೆ ಜಾಸ್ತಿ ಆಯಿತು. ನಾವು ಈ ಬೆಟ್ಟ ಹೆಂಗಪ್ಪ ಹತ್ತೋದು ಮಳೆ ಬಂದರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೂ ಬೆಟ್ಟದಲ್ಲಿ ಸ್ವಲ್ಪ ಕಷ್ಟ ಆಯಿತು. ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಹಾಕಿದ್ವಿ ಎಲ್ಲ ಒಟ್ಟಿಗೆ ಹೋಗೋಣ ಅಂತೇಳಿ. ಬಟ್ ನಾವು ಪ್ಲ್ಯಾನ್ ಮಾಡಿದ್ದೇ ಬೇರೆ, ಅಲ್ಲಿ ಆಗಿರೋದೇ ಬೇರೆ. ಫೈನಲಿ ಹೆಂಗೋ ದೇವಸ್ಥಾನ ಹತ್ರ ರೀಚ್ ಆದ್ವಿ. ಬಟ್ ನಮ್ಗೆ ಎಲ್ಲಿ ಬೆಟ್ಟ ಹತ್ತಬೇಕು ಅಂತ ಸ್ವಲ್ಪ ಡೌಟ್ ಇತ್ತು. ಏನಕ್ಕೆ ಅಂದರೆ ನಾವು ರೀಲ್ಸಲ್ಲಿ ನೋಡಿದ್ದು ಹೆಂಗೆ ಹತ್ತಬೇಕು ಅಂತ. ಬಟ್ ಇದೆಲ್ಲ ರೀಲ್ಸಲ್ಲಿ ಎಲ್ಲೂ ನೋಡಿರಲಿಲ್ಲ ನಾವು. ಆಮೇಲೆ ಇಲ್ಲೇನು ಹತ್ತೋದು ಅಂತ ಹೋದ್ವಿ. ಆಮೇಲೆ ಯಾರೋ ಕೇಳಿದ್ವಿ ಎಲ್ಲಿಯಾದ್ರೂ ಇಲ್ಲೆಲ್ಲ ಆ ಕಡೆ ಹೋಗಬೇಕು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಆ ಕಡೆಗೆ ನಡ್ಕೊಂಡು ಹೋದ್ವಿ. ಬೇಕಾಗಿರೋ ಬೆಟ್ಟನೇ ಇದು. ಬಟ್ ಬೆಟ್ಟ ಅಂತೂ ಸಿಕ್ಕಾಬಟ್ಟೆ ಕಷ್ಟ ಆಯಿತು. ಹೋಯ್ತಾ ಗೊತ್ತಾಗುತ್ತೆ ಯಾವ ಥರ ಇದೆ ಬೆಟ್ಟ ಅಂತ. ಸ್ವಲ್ಪನೂ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಸಿಕ್ಕಾಬಟ್ಟೆ ಕಷ್ಟ ಆಗೋಯ್ತು ನನಗೆ. ನಾನು ಅಲ್ಲೇ ವಾಯ್ಸ್ ಕೊಡೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದೇ ಕಷ್ಟ ಆಗಿತ್ತಲ್ಲಿ. ಬಟ್ ನಾನು ಫೋನ್ ಇಟ್ಕೊಂಡೆ ಕೋತಿ ಎಲ್ಲಿ ಕಿತ್ಕೊಬಿಡುತ್ತೋ ಅನ್ನೋದೊಂದು ಪ್ರಾಬ್ಲಮ್ ಇತ್ತು. ಮಳೆ ಬಂದಿರೋದ್ರಿಂದ ಯಾರೂ ಅಷ್ಟು ಬಂದಿರಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಪರವಾಗಿಲ್ಲ, ಸ್ವಲ್ಪ ಅಷ್ಟೇ ಬಂದಿದ್ದು, ಇನ್ನು ಯಾರೂ ಅಷ್ಟು ಬಂದಿಲ್ಲ. ಇದು ಸಿಕ್ಕಾಬಟ್ಟೆ ಡೇಂಜರಸ್ ಪ್ಲೇಸು. ಅದು ಅಲ್ಲದೆ ಮೆಟ್ಲು ಮೇಲೆ ಹೋಯ್ತಾ ಅಲ್ಲಿ ಮೆಟ್ಲು ಮೇಲೆಲ್ಲ ದೇವ್ರದ್ದು ವಿಗ್ರಹಗಳೆಲ್ಲ ಕೆತ್ತಿದ್ರು. ಅದು ನೋಡಿ ಸಿಕ್ಕಾಬಟ್ಟೆ ಶಾಕ್ ಆಯಿತು. ಅದು ಅಲ್ಲದೆ ಒಂದೊಂದು ಮೆಟ್ಲಿಗೂ ಕುಂಕುಮ ಹಾಕೊಂಡು ಹೋಗೋರು. ನಿಜ ಅವ್ರಿಗೆ ಎಷ್ಟು ಪೇಷನ್ಸ್ ಆಯಿತು ಗೊತ್ತಿಲ್ಲ. ನಮಗೆ ನಮ್ಮ ಮೇಲೆ ಹತ್ತನೇ ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟು ಇದಕ್ಕೆ ಸುಸ್ತಾಗ್ಬಿಟ್ವಿ. ಬಟ್ ಇನ್ನೂ ನೆಕ್ಸ್ಟು ಇನ್ನೂ ಬೆಟ್ಟ ಹತ್ಬೇಕಲ್ಲ, ಸಿಕ್ಕಾಬಟ್ಟೆ ಟಯರ್ಡ್ ಆಗಿಬಿಟ್ಟಿದ್ವಿ. ಅಲ್ಲಿ ತನಕ ಹತ್ಬೇಕು. ಹತ್ತಿ ನೋಡಿ ಎನರ್ಜಿ ಬೂಸ್ಟ್ ಯಾಕೆ ಕೊಟ್ಟಿದೆ ನನಗೆ. ಯಾರ ಬರ್ಲಿ ಬನ್ನಿ. ಎಲ್ಲತ್ತದ ಈಗ ಎಲ್ಲತ್ತದು ಅವನಕ್ಕೆಲ್ಲ ಆಯ್ತಲ್ಲ. ಸತಾಬಿಡ್ತಿ. ಆಲ್ ದ ಬೆಸ್ಟ್ ಕೊಡು. ಆಲ್ ದ ಬೆಸ್ಟ್. ಗುಡ್ ಲಕ್. ಮುಂದಿನ ಜನ್ಮದಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಆಗಿ ಸಿಗು. ಓ ನಿಮ್ಮ ಅತ್ತೆ ಮಕ್ಕಳವ್ರು ಅದಕ್ಕೆ ಮನೆಯಿಂದ ಹತ್ಕೊಂಡ್ಬಂದೆ. ನೆಕ್ಸ್ಟ್ ವ್ಯೂ ಸಿಗೋದೆ ಇದು. ಬಟ್ ಈ ವ್ಯೂ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿತ್ತು. ಬಟ್ ಸಿಕ್ಕಾಬಟ್ಟೆ ಕೋಲ್ಡ್ ಇತ್ತು ವೆದರು. ಈ ಪ್ಲೇಸಲ್ಲಂತೂ ಸಿಕ್ಕಾಬಟ್ಟೆ ಕೋತಿಗಳಿತ್ತು. ಅಲ್ಲಂದು ನಿಂತ್ಕೊಳ್ಳೋದೆಲ್ಲ ಫೋನ್ ಇಟ್ಕೊಂಡು ಎಲ್ಲಿ ಕಿತ್ಕೊಳ್ಳುತ್ತಾ ಅಂತ ಒಂದು ಭಯ ಇತ್ತು. ನೆಕ್ಸ್ಟ್ ಫಸ್ಟ್ ದೇವಸ್ಥಾನ ಇದು. ನಾವು ಒಳಗಡೆ ಹೋಗಿಲ್ಲ. ಯಾಕೆಂದ್ರೆ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ, ನಮ್ಗೆ ಟೈಮ್ ಆಗಿಬಿಡುತ್ತೆ ಬೆಟ್ಟ ಹತ್ತಕ್ಕೆ ಅಂತೇಳಿ ನಾವು ಒಳಗಡೆ ಹೋಗಿಲ್ಲ. ಈಚೆನೆ ಕೈ ಮುಕ್ಕೊಂಡು ಬಂದ್ವಿ. ಇದು ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಜರ್ನಿ ನಮ್ಮದು. ಹೋಗ್ಬೇಕಾದ್ರೆ ಎಷ್ಟೇನು ಪ್ರಾಬ್ಲಮ್ ಆಗಲ್ಲ. ಆ ಕಡೆ ಎಲ್ಲ ಸೇಫ್ಟಿ ಐತೆ, ಹೋಗ್ಬೋದು ಆರಾಮಾಗಿ. ಆದರೆ ಇಲ್ಲಿಂದ ಸ್ವಲ್ಪ ಕೋತಿಗಳು ಕಟ್ಟ ಮಧ್ಯ ಹೋಯ್ತು, ಅಷ್ಟು ಕೋತಿಗಳಿಲ್ಲ. ಬಟ್ ಆದರೂ ಮಧ್ಯ ಯಾವಾಗ ಬರುತ್ತೆ ಕೋತಿಗಳು ಅಂತ ನಾವು ಇಮೇಜ್ ಮಾಡ್ಕೊಳ್ಳೋಕ್ಕಾಗಲ್ಲ. ಈ ಕಡೆಯಿಂದ ಹೋಗ್ಬೇಕು ಫುಲ್ ಸೇಫ್ಟಿ ಇತ್ತು. ಮರಗಳೆಲ್ಲ ಕೆತ್ತಿರೋದೆಲ್ಲ ಬಂಡೆ ಮೇಲ್ಗಡೆನೆ, ಅಂದರೆ ಮಧ್ಯದಲ್ಲಿ ಇದು ಬಂಡೆ ಅಷ್ಟೇ ಬಂದಿದೆ. ನೆಕ್ಸ್ಟ್ ಪುನಃ ನಾರ್ಮಲ್ ಹಿಂದೆ ಇತ್ತಲ್ಲ ಅದೇ ಥರನೇ ಇದೆ. ಅದಾದ್ಮೇಲೆ ಫುಲ್ ವ್ಯೂ ಅಂತೂ ಸಕ್ಕತ್ತಾಗಿದೆ. ಇಲ್ಲಿ ಯಾವುದೋ ರೆಸಾರ್ಟ್ ಇದೆ, ಅದು ಮಾತ್ರ ಮೇಲಿಂದ ಸಕ್ಕತ್ತಾಗಿ ಕಾಣ್ತಾ ಇತ್ತು. ಅವನು ಹತ್ತು ಕೋತಿಗಳು ಬರ್ತಾವೆ ಇಲ್ಲಿ ಮಧ್ಯದಲ್ಲಿ. ಇಲ್ಲಿ ವಿದ್ಯೆ ಹತ್ತು ವಿದ್ಯಾ ಹತ್ತು ನಾನು ಹತ್ತುತ್ತೀನಿ. ಅದು ಚೆನ್ನಾಗೈತಿ. ಅಷ್ಟಿಲ್ಲ ಹತ್ತು ಇದತ್ತು ಅದತ್ತು ಅದತ್ತು ಅದೇನು ಅಷ್ಟಿಲ್ಲ ಕಣ. ಸುಮ್ಮನೆ ಹತ್ತು ನೀರು ಕಣ. ಅವನು ಹತ್ತನು ನೋಡು ಹೆಂಗಾಡ್ತಳು. ಅವನು ಹತ್ತೋನು ಅವನು ಅದಷ್ಟು ಮೆಟ್ಲಿಲ್ಲ. ಇದೆ ಅಷ್ಟೇ ಭಯ ಇರೋದು. ಅದು ಹತ್ಬೋದು. ಹತ್ತಿ ನೋಡಿ ದೊಡ್ಡ ಕೈತೆ ಮೆಟ್ಲು. ಅವನು ಆಟ ಆಡ್ಬಿಡಿ ನೀನು. ಅಲ್ಲಿ ಇದೊಂದು ಮೆಟ್ಲುಗೆ ಹತ್ತಕ್ಕೆ ಅಕ್ಕ ಚಿಕ್ಕ ಆಡ್ತಾವಳೆ. ಅವನು ಆ ವೈಕ್ಲಿ ನೋಡು, ಚಿಕ್ಕ ಹುಡ್ಕೊಂಡು ನೋಡು ಈಗ ನೋಡು ಹತ್ತು ಅಲ್ಲಿ ಸಿಗೇನು ಬಿಡು. ನಾನು ಹತ್ತೀನಿ ಬಿಡಿ.
ಈ ಕಡೆ ಒಂದು ವಿಡಿಯೋದಲ್ಲಿ ಹೊತ್ತಲ್ಲ ಅಂತ ಹೇಳ್ತಿದ್ಲಲ್ಲ, ಅದು ಸಿಕ್ಕಾಬಿಟ್ಟೆ ಡೇಂಜರಸ್ ಪ್ಲೇಸ್. ಒಂದು ಸ್ವಲ್ಪ ಕಾಲು ಸ್ಲಿಪ್ ಆದರೂ ಡೈರೆಕ್ಟ್ ಪಾತಾಳಕ್ಕೇನೆ ನಾವು. ಇದು ನೆಕ್ಸ್ಟ್ ಬೆಟ್ಟದ ಮೇಲೆ ಹತ್ತಕ್ಕೆ ಮಧ್ಯದಲ್ಲಿ ವಿಡಿಯೋ ಮಾಡಿಲ್ಲ, ನನಗೆ ಹತ್ತಕ್ಕಾಯ್ತಲ್ಲಿ ನಂಗೆ ಫೋನ್ ಹಿಡ್ಕೊಂಡು ಅಲ್ಲಿ ಕೋತಿಗಳು ಬೈ. ಆ ಕಡೆ ಒಂದು ಸ್ವಲ್ಪ ಗ್ರಿಪ್ ಆದರೂ ಕೆಳಗೆ ಬೀಳ್ತೀವಿ. ಆ ಕಡೆ ಏನು ಅಂದರೆ ಕಬ್ಬನ್ನ ಮಾತ್ರ ಹಾಕಿದ್ದಾರೆ, ಅಂದರೆ ಕೆಳಗಡೆ ಒಂದು ಸ್ವಲ್ಪ ಕಾಲು ಸ್ಲಿಪ್ ಆದರೂ ಕೆಳಗಡೆಯಿಂದ ಜಾರು ಬಿಡ್ತೀವಿ ಕೆಳಗಡೆಗೆ. ವಿಡಿಯೋಗಳಲ್ಲಿ ನೋಡಿ ಆ ಥರ ಕಬ್ಬಣಗಳೆಲ್ಲ ಹಾಕಿದ್ದಾರಲ್ಲ, ಅಷ್ಟೇ ಕೈಯಲ್ಲಿ ಗ್ರಿಪ್ ಇಟ್ಕೊಳ್ಳೋಕೆ ಅಷ್ಟೇ ಇರೋದು. ಕೆಳಗಡೆ ಸ್ವಲ್ಪ ಕಾಲು ಜಾರಿದ್ರು ಏನು ಗ್ರಿಪ್ ಇಲ್ಲ ಇಟ್ಕೊಳ್ಳೋಕ್ಕೆ. ಬಟ್ ಬಿಸಿಲು ಬಂದರೆ ಸ್ವಲ್ಪ ನೆರಳಲ್ಲಿ ಹೋಗೋಕ್ಕೆಲ್ಲ ಸ್ಪೇಸ್ ಇದೆ. ಬಟ್ ಆ ಕಡೆ ಈ ಕಡೆ ಕಬ್ಬಣ ಅಂದರೆ ಒಂದೇ ಇರೋದು. ಅದೇನಾದ್ರು ಸ್ವಲ್ಪ ಜಾರಿದ್ರು ಕಾಲು ನಾವು ಕೆಳಗಡೆಗಂತೂ ಬೀಳೋದಂತೂ ಕನ್ಫರ್ಮು. ಇನ್ನೊಬ್ರು ಹಿಡ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡು ಹೋದ್ರೂ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಏಕೆಂದರೆ ಅಲ್ಲಿ ನಮ್ಮನ್ನು ನಾವೇ ಪ್ರೊಟೆಕ್ಟ್ ಮಾಡ್ಕೋಬೇಕು. ಇನ್ನೊಬ್ರು ಹಿಡ್ಕೊಂಡು ಹೋಗೋಕ್ಕೆ ಅವ್ರಿಗೆ ಹಿಡ್ಕೊಂಡು ಹತ್ತೋಕ್ಕೆ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿದ್ರೆ. ಚಿಕ್ಕ ಮಕ್ಳುಗಳು ಹೋದಾಗ ಸಿಕ್ಕಾಪಟ್ಟೆ ಕೇರ್ಫುಲ್ಲಾಗಿ ಹೋಗಬೇಕು. ದೊಡ್ಡವರೇ ಅಂತಲ್ಲ ಸ್ವಲ್ಪ, ಯಾಕಂದರೆ ಒಬ್ಬೊಬ್ರು ಮೇಲಿಂದ ನೋಡಿದ್ರೆ ತಲೆ ಸುತ್ತ ಬೀಳೋರು ತುಂಬ ಜನ ಇರ್ತಾರೆ. ಅವ್ರು ಹೋದಾಗ ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿರಬೇಕು. ಇದಾದ್ಮೇಲೆ ಬೆಟ್ಟದಿಂದ ಕೆಳಗಿಳಿಬೇಕು. ಈ ಕಡೆ ಸೈಡ್ ಬಂದರೆ ಲೆಫ್ಟ್ ಸೈಡು ಇಲ್ಲಿ ದೇವಸ್ಥಾನ ಇರೋದು, ಕೆಳಗಡೆ ಇಳ್ದು ಹೋಗಬೇಕು ದೇವಸ್ಥಾನಕ್ಕೆ. ಬೇಕಾದ್ರೆ ನಮ್ಗೆ ಸ್ವಲ್ಪ ಭಯ ಆಯಿತು, ಏನಕ್ಕೆ ಕೆಳಗಿಳಿಯೋದೆಲ್ಲ ಹೋಗ್ಬೇಕು. ಮಳೆ ಬೇರೆ ಬಂದುಬಿಟ್ಟಿತ್ತು. ಇಲ್ಲಿ ಮೆಟ್ಲು ಥರನೆಲ್ಲ ಒಂದು ಸ್ವಲ್ಪ ಬಂಡೆ ಕಲ್ಲಲ್ವ, ನೀರು ಜಾರು ಬಿಡುತ್ತೆ ಕಾಲು ಅಂತ ನೋಡಿ ಇಷ್ಟೇನಿಲ್ಲ. ಸ್ವಲ್ಪ ಬಿದ್ದರು ಅಂತೂ ಇದು ನೋಡ್ಬಿಟ್ಟು ಬರಲೇ ಇಲ್ಲ ದೂರ ಅಂತ. ನಾವು ಹಂಗೆ ಅಂದ್ಕೊಂಡು ದೂರ ಇರುತ್ತೆ ಅಂತ ಮೇಲೆ ಬೆಟ್ಟದ ಮೇಲೆ ಹೋದ್ಮೇಲೆ ದೇವಸ್ಥಾನ ನೋಡಿದೆ ಹೋಗೋಕ್ಕಾಗಲ್ಲ. ಸರಿ ಅಂತೇಳಿ ನಿಧಾನಕ್ಕೆ ಇಳ್ಕೊಂಡು ಹೋದ್ವಿ ಜೋಪಾನವಾಗಿ. ಇದು ಬಂಡೆಕಲ್ ಮೇಲೆ ಕೆತ್ತಿರೋದು. ಮಾಡಿಸ್ಕೊ ಕೈ ಮುಖ ಬಂದು ಈ ಕಮ್ಮಂಗೆ ನಾಳೆ ಬಳಕೊಬಿಟ್ಟ ನಿನ್ ಬರ್ಬೇಡ ಅಂದ್ರೆ ಈ ಸಂತ ಬಿಡ್ತಿದ್ದ ಅಲ್ಲಿ ನಾವು ಬಂದು ಇರೋದು ಬೇಗ ತೆಗಿ. ನೀನು ಹೆಣ್ಣಿಗೆ ಆಯ್ತಲ್ಲ, ನಮ್ಮ ಮೇಲೆ ಕುಂತ್ಕೊಂಡು ಹಾಳು ಮಾಡ್ತಿದೀಯ ನನ್ನ. ನೋಡಿ ಗಾಯ್ಸ್ ಇಲ್ಲಿ ದನ ಕೂತಂಗ್ ಕೂತವಳೆ. ದೇವಸ್ಥಾನಕ್ಕೆ ಬರ್ಬೇಡ, ನಂಗೆ ಸುಸ್ತಾಯ್ತು. ಅಲ್ಲಿಂದ ಹತ್ತಿ ಹೋಗ್ಲಿ ಗಾಯ್ಸ್, ಒಂದ್ ಕುಂಕುಮ ತಂದು ಇಕ್ಕಿಲ್ಲ ಅವಳು. ನಾನು ಹೂವು ತಗೊಂಡಿದ್ದೀನಿ. ನಾನು ನೋಡಿಲಿ ಯಾರು ನೀವು ಹುಡ್ಕೊಂಡಿದ್ದೀವಿ. ಏಯ್ ಬಾ ಸಾಕು. ಬೆಟ್ಟೆಲ್ಲಿ ಹೋಗ್ತಾ ಇದ್ದೀವಿ. ಅನು ನಿನ್ನ ಎಕ್ಸ್ಪೀರಿಯನ್ಸು, ಅನು ನಿನ್ನ ಒಪಿನಿಯನ್ನು. ಹಬ್ಬ ಕೂ ನಿಂದು ಕೂ ಸಂಜೆಗೆ ಹಬ್ಬ ಹತ್ಬಿಟ್ಟು ಹಿಂಗೆ ಓಡ್ತಾ ಇದ್ರೆ ಅಕ್ಕ ಇನ್ನೊಂದ್ಸಲ ಯಾವಾಗ ಬರೋಣ? ಇನ್ನೊಂದ್ಸಲಿ ಬರೋಣ, ಯಾವಾಗ ಬರೋಣ? ಅನ್ನೂನ ಈ ಬೆಟ್ಟಕ್ಕೆ ಕರ್ಕೊಂಡೋಗಿ ನಮ್ಗೆ ಏನು ಅನ್ಸಿದ್ರೆ, ಅನ್ನು ಅಂತೂ ದೊಡ್ಡ ಸೋಂಬೇರಿ ಅಂದರೆ ಅದರಿಂದ ಎದುರ್ಕೊಳ್ಳೋದು ಜಾಸ್ತಿ ಸಿಕ್ಕಾಬಿಟ್ಟು. ಇದು ಇಳಿಬೇಕಾದ್ರೆ ಹತ್ತಬೇಕಾದ್ರೆ ತರ್ಸೋದ್ಮೇಲೆ ಡೇಂಜರಸ್ ಪ್ಲೇಸ್ ಅಂದರೆ ಇದು ಅಷ್ಟೇ ಇಳಿಬೇಕಾದ್ರೆ ಅಷ್ಟೇ ದೇವಸ್ಥಾನಕ್ಕೆ ಬಾರಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತಾನೆ ಕೆಳಗೂ ಇಳಿಲಿಲ್ಲ, ಅಲ್ಲೇ ಕೂತ್ಕೊಂಡಿದ್ದು. ಒಂದ್ಸಲಿ ಕಾವ್ಯ ಮತ್ತೆ ಅನು ಎಲ್ಲ ಹೋಗಿದ್ರು ಆದಿಚುಂಚನಗಿರಿಗೆ. ಅಲ್ಲಿಗೂ ಬೆಟ್ಟ ಹತ್ಬೇಕಂತೇನೋ ಹಗ್ಗ ಇಟ್ಕೊಂಡು ಹತ್ತದಂತೆ. ಅಲ್ಲೂ ಅಷ್ಟೇ ಕಾವ್ಯ ಬಂದು ಹೇಳಿದ್ದು, ಲೇವ್ರು ಬೆಟ್ಟನೇ ಹತ್ತಲಿಲ್ಲ ಕೊಂಡು ಎದುರ್ಕೋತಾಳೆ ಅಂತ ಹೇಳಿದ್ದು. ನಾನೇನೋ ಅಂದ್ಕೊಂಡಿದ್ದೆ, ಬಟ್ ಈ ಬೆಟ್ಟದಲ್ಲಿ ನೋಡಿದ್ಮೇಲೆ ತುಂಬ ಸೋಂಬೇರಿ. ಅದು ಸಿಕ್ಕಾಬಟ್ಟೆ ಎದುರ್ಕೋತಾಳೆ. ಏನೋ ಅವಳಿಗೆ ಜೀವದ ಮೇಲೆ ಸಿಕ್ಕಾಬಟ್ಟೆ ಆಸೆ ಐತೆ. ಏನು ಆಸೆ ಐತೆ ನನಗೆ ಗೊತ್ತಿಲ್ಲ, ಅಂದರೆ ದೊಡ್ಡ ಸೋಂಬೇರಿ ಅನ್ನುವಂಥದ್ದು. ಹತ್ತಬೇಕು ಅಂದರೆ ಎಷ್ಟು ಜೋಶಲ್ಲಿರಬೇಕು. ನಮಗೂ ಸ್ವಲ್ಪ ಭಯ ಆಯ್ತು, ಇಲ್ಲ ಅಂತಲ್ಲ. ಅದು ಅಂತೂ ಕೂತ್ಕೊಂಡೇ ಬಿಡ್ತಾಳೆ ಆತಾಗಿ, ಹತ್ತದೇ ಇಲ್ಲ ಬೆಟ್ಟಕ್ಕೆ. ನಾವು ಬೆಟ್ಟ ಇಳಿಬೇಕಾರಂತೂ ಸಿಕ್ಕಾಬಟ್ಟೆ ಈಸಿ ಆಯಿತು. ಬೆಟ್ಟ ಹತ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು. ಬೆಟ್ಟ ಹತ್ಬೇಕಾದ್ರೆ ಮಿನಿಮಮ್ 1 ಅವರ್ ಮೇಲೆ ತೊಗೊಂಡಿದ್ವಿ. ಬಟ್ ಇಳಿಬೇಕಾದ್ರೆ ಒಂದು 20 ಮಿನಿಟ್ಸ್, ಹಾಫ್ ಆನ್ ಅವರ್ ಅಷ್ಟೇ, ಅಷ್ಟು ಬೇಗನೆ ಇಳ್ಕೊಂಡು ಬಂದುಬಿಟ್ವಿ. ಫೈನಲಿ ಬಂದ್ವಿ ರಾಮನಗರಕ್ಕೆ ಬಸ್ ಹತ್ಕೊಂಡು. ಆಮೇಲೆ ಕುಳ್ಳಿಗೆ ಆಟಾಡ್ಸೋಣ ಅಂತೇಳಿ ಕಾರ್ ಹತ್ರ ಉಸ್ಕೊಬಿಟ್ಟಿದ್ವಿ. ಆಮೇಲೆ ಅವಳಿಗೆ ಯಾರೋ ಹೇಳ್ಬಿಟ್ರು ಅಲ್ಲಿ ಹಿಂದೆಗಡೆ ಇದ್ದಾರೆ ಹೋಗು ಅಂತ ಹೇಳಿದ್ರಂತೆ. ಆಮೇಲೆ ಇನ್ನೇನು ಫೈನಲಿ ಮಂಡಿಗೆ ಬಂದ್ವಿ. ಅನು ನಾನಿಬ್ಬರು ಬೇಕರಿಗೆ ಹೋಗಿ, ಅಂದರೆ ಅವರ ಅಕ್ಕನ ಫ್ರೆಂಡ್ದು ಬರ್ಡೇ ಇತ್ತು, ಬರ್ಡೇ ಸೆಲೆಬ್ರೇಷನ್ ಮಾಡಬೇಕಾಗಿತ್ತು. ಅದಕ್ಕೆ ಅಂತೇಳಿ ಕೇಕ್ ತೊಗೊಂಡು ಹೊರಟ್ವಿ. ಬಟ್ ನನಗೆ ವ್ಲಾಗ್ ಮಾಡಿ ಐಡಿಯಾನೇ ಇರಲಿಲ್ಲ, ಯಾಕೆಂದರೆ ಬೆಟ್ಟ ಹತ್ತಿ ನಾವು ಸಿಕ್ಕಾಬಟ್ಟೆ ಟಯರ್ಡ್ ಆಗಿಬಿಟ್ಟಿದ್ವಿ. ಹತ್ತಿ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ಸೊ ನಾನು ಬರ್ಡೇ ಸೆಲೆಬ್ರೇಟ್ ಕೊಯ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿ ಬರ್ಡೇ ನಾವೇ ಡೆಕೋರೇಷನ್ ಎಲ್ಲ ಮಾಡಿದ್ದು, ನಾನು ಸೇರ್ಕೊಂಡು ಮಾಡಿದ್ದು. ಬಟ್ ಸಿಂಪಲ್ ಸೆಲೆಬ್ರೇಷನ್ ಮಾಡಿದ್ದು. ಬಟ್ ಅಂದರೆ ಮೇಘನ್ ಹಾಕೋಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನಮ್ಗೆ ಅದು ಖುಷಿ ಆಯ್ತು, ಯಾಕೆ ನನ್ನ ಫೇಸಲ್ಲಿ ಬಂದಿದ್ದು ಎಕ್ಸ್ಪ್ರೆಷನ್ ಇದೆಯಲ್ಲ, ಅದು ಮಾತ್ರ ಸಕ್ಕತ್ತಾಗಿತ್ತು. ಮಾತ್ರ ಅಕ್ಕ ಫುಲ್ ಶಾಕ್ ಆಗ್ಬಿಟ್ಟಿದ್ರು. ಕೈ ತೊಳೆದು ಮುಟ್ಟುವಂಥ ಸುಂದರಿ ನನ್ನವಳೆ, ಬೇರೇನು ಬೇಕಿಲ್ಲ ನೀನೇ ಬರ, ನೀನಂದ್ರೆ ಸಡಗರ, ದೂರದಲ್ಲಿ ನಿಂತು ಕಂಪಿಸುವ ಮಾತಲ್ಲೇ ಹೇಳು ಸ್ವರ, ಆನಂದದ ಆಲಾಪನ ಸನಿಹ ರೋಮಾಂಚನ. ಕಣ್ಣಿಲೆ ನೆಂಜಿಲೆ ಸಲ್ಲಣ ಕಣ್ಣಲೆ ಚಕ್ಕರೆ ಏನ್ ಚಕ್ಕರೆ ಮೆಲ್ಲವಾ ಚೆಲ್ಲವಾ ಕೊಂಚದೇ ಮೌನಮೇ ಸ್ನೇಹಮೋ ಪ್ರೇಮಮೋ ಈಡಿಲ ನೇಯಮೋ. ಸೆಲೆಬ್ರೇಷನ್ ಎಲ್ಲ ಮುಗಿಸಿ
ಹಾಕ್ಸಿ ನಾವು ಎಲ್ಲ ಆಟ ಆಡ್ಕೊಂಡು ಕೂತಿದ್ವಿ. ಸೊ ಡೆಕೋರೇಷನ್ ಎಲ್ಲ ಹೇಗಿತ್ತು ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಾವು ಈ ಥರ ಡೆಕೋರೇಷನ್ ಮಾಡಿದ್ದು. ವಯಸ್ಸು ಇವತ್ತು ಅಡುಗೆ ಮಾಡಿರೋದು ನೋಡಿ ನಂಗಂದ್ರೆ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಏಕೆಂದರೆ ಟಯರ್ಡ್ ಆಗಿರೋ ನೋಡಿ ಇವತ್ತು ಅಡುಗೆ ಮಾಡ್ತಾರಲ್ಲ ಅಂತ ಡೌಟ್ ಇತ್ತು. ಬಟ್ ಇವತ್ತು ಅಡುಗೆ ಮಾಡಿದ್ಲು, ಬಟ್ ಚೆನ್ನಾಗಿ ಮಾಡಿದ್ಲು. ನಮ್ಗೆ ಎಕ್ಸಾಮ್ ಪೋಸ್ಟ್ಪೋನ್ ಆಯಿತು. 17th ಎಕ್ಸಾಮ್ ಇತ್ತು, ಬಟ್ 27th ಪೋಸ್ಟ್ಪೋನ್ ಆಗಿದೆ ಎಕ್ಸಾಮು. ಸೊ ಈ ಒಂದು ವೀಕಲ್ಲಿ ಯಾವುದಾದ್ರೂ ಒಂದು ವ್ಲಾಗ್ ಮಾಡೇ ಮಾಡ್ತೀನಿ ಒನ್ ಡೇ. ಸೊ ಒನ್ಸ್ ಅಗೇನ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಮೇಘನ್ ಅಕ್ಕ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ.